ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ ಕೂಡ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ರಿ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. 25 ವರ್ಷ ಕಳೆದ 25 ವರ್ಷ ಪ್ರತಿ ರಂಜಾನಕ್ಕೆ ನಾ ಹೋಗಿನಿ, ಪ್ರಾರ್ಥನೆ ಸಲ್ಲಿಸೀನಿ. ನಮ್ ಬೌದ್ಧರು ಕದಾಗ ನಾ ಬೌದ್ಧ ವಿಹಾರ ನಾಳೆ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಅವ್ರ ಕೆಲಸ ಅಟ್ಟೆ. ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾ ಹೋಗಕ್ಕೆ ಬರ್ರಿ. ಈಗ ಸೊ ಬಿಡ್ರಿವಲ್ಲ, ಸುಮ್ಮನೆ ಇದೆಲ್ಲ ಮಾಡಿ. यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ನೋಡಿ, ನಾವು ಹೇಳ್ತೇವೆ ಈಗ 2 ಚುನಾವಣೆ ನಾವು ಗೆಲ್ತೀವಿ. ಒಂದೇದು ನಾವು ಸುಮ್ಮನೆ ಇವರಂತೆ ಹೋಗಿ ಪುಕ್ಕಟ್ಟಾಗಿ ಓಟ್ ಕೇಳ್ತಾ ಇಲ್ಲ. ನಾವು ಕೆಲಸ ಮಾಡಿದೀವಿ, ನುಡಿದಂತೆ ನಡೆದಿದೆ, ಓಟ್ ಕೇಳ್ತಾ ಇದ್ದೀವಿ. ಗೃಹಲಕ್ಷ್ಮಿ ಕೊಟ್ಟಿವಿಲ್ಲೋ, ಶಕ್ತಿ ಕೊಟ್ಟಿವಿಲ್ಲೋ, ಅನ್ನಭಾಗ್ಯ ಕೊಟ್ಟಿದೀವಲ್ಲೋ, ಯುವ ನಿಧಿ ಕೊಟ್ಟಿದೀವಲ್ಲೋ, ಅಪರ ಕೃಷ್ಣಗೆ 40 ಲಕ್ಷ 30 ಲಕ್ಷ ನಾವು ಮಾಡಿದೀವ ಇಲ್ಲೋ. ನಾವು ಕೆಲಸ ಮಾಡಿ ಟೂಲ್ಸ್ ಕೇಳ್ತಾ ಇದೀವಿ. ಮೆಡಿಕಲ್ ಕಾಲೇಜು ಅದ್ರ ಎಲ್ಲ ಕಾಲೇಜಸ್ ಎಲ್ಲ ಎಷ್ಟು ಕಡೆ ಇದೆ. ನಮಗೆ ಯಾಕೆ ಪ್ರತಿಷ್ಠೆ ಆಗ್ತದೆ? ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಇದು ಜನರ ಪ್ರತಿಷ್ಠೆ ಇದೆ. ಇವತ್ತು ಸಹ ಅವರು ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಇಷ್ಟೆಲ್ಲ ಮಾಡಿದ್ದಾರೆ. 4 ವರ್ಷ ಅವ್ರು ಬೋಗಸ್ ಹೇಳಿದ್ದಾರೆ. 16 ವರ್ಷ ಮುಖ್ಯ ಪ್ರಧಾನಮಂತ್ರಿ 2014ರಿಂದ 2020ವರೆಗೆ ಏನು ಮಾಡಿಲ್ಲ. ಅಚ್ಚೇ ದಿನ್. ಆಮೇಲೆ 2028 ಈಗಲೇ ಬರ್ಕೊಡಿ. ಇವತ್ತು 2028ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ. ನಿನ್ನೆ ಒಂದು ಆರ್ಟಿಕಲ್ ಯಾವುದೋ ಬೆಳಿಗ್ಗೆ ನೋಡ್ತಾ ಇದ್ದೆ ನಾನು, ಯಾವುದೋ ಎಡಿಟೋರಿಯಲ್ ತರ ಒಂದು ದೊಡ್ಡ ಲೇಖನ ಇತ್ತು. ಸಿದ್ದರಾಮಯ್ಯನವರು ಏನು ಉತ್ತರ ಕೊಡ್ತಾ ಇದ್ರಲ್ಲಿ ವಿಧಾನಸಭೆಯಲ್ಲಿ ಮತ್ತು ವಿಧಾನ ಪರಿಷತ್ನಲ್ಲಿ. ಅದಕ್ಕೆ ಆ ಉತ್ತರ ಕೊಡೋ ಸಂದರ್ಭದಲ್ಲಿ ಅಪೋಸಿಷನ್ ನಲ್ಲಿ ಯಾರು ಕೂಡ ಅದನ್ನ ಇದು ಮಾಡುವಂತ ಶಕ್ತಿ ಇಲ್ಲ ಅವತ್ತು ಅಂತ ಹೇಳಿ. ಏನಿದೆ, ಎಲ್ಲಿದೆ, ಎಲ್ಲಿ ಲೀಡರ್ಶಿಪ್ ಇದೆ? ಅವ್ರಿಗೆ ದೇರ್ ನೋ ಲೀಡರ್ಶಿಪ್. ನಮ್ಮಲ್ಲಿ ಸಿದ್ದರಾಮಯ್ಯನವರು ಇಸ್ ಅ ಪಾಪ್ಯುಲರ್ ಲೀಡರ್. ಡಿ.ಕೆ. ಶಿವಕುಮಾರ್ ಅವರು ಇಸ್ ಅ ಗ್ರೇಟ್ ಆರ್ಗನೈಸರ್. ಇವು ಅನೇಕ ಅಲ್ಲೇನಿದೆ, 20 ಬಾಗಿಲು ಇದಾವ್. ಇವ್ರೇನ್ ಕೂಡಿ ಬರ್ತಾರಲ್ಲ, ಮತ್ತೆ ಅಜೆಂಡಾ ಬೇರೆ ಬೇರೆ ಇದಾವ್. ಅಲ್ಲಿ ಎಷ್ಟು ಜನ ಇದ್ದಾರೆ? ಅಶೋಕ್ ಒಂದು, ಅಶ್ವಥ್ ನಾರಾಯಣ ಒಂದು, ಸೋಮಣ್ಣ ಅವರೊಂದು, ಬೊಮ್ಮಾಯಿ ಒಂದು, ಆಮೇಲೆ ವಿಜೇಂದ್ರ ನೆನಪಾರಿ ನೋಡ್ರಿ, ವಿಜೇಂದ್ರ ಒಂದು ಫಸ್ಟ್ ಟೈಮ್ MLA ಬಂದು ಅವ್ರನ್ನ ಅಧ್ಯಕ್ಷ ಮಾಡಿಬಿಟ್ರು. ಯಾರು ಟಾಲರೇಟ್ ಮಾಡ್ತಾರ್ರಿ? 20 ಗ್ರೂಪ್ ಅದಾವಲ್ಲಿ, 20 ಬಿಜೆಪಿಯಲ್ಲಿ. ನೋ ಲೀಡರ್ಶಿಪ್. ಯತ್ನಾಳ್ ಅವ್ರಿಗೆ ಇದಕ್ಕೆ ಏನು ಕನೆಕ್ಷನ್ ಇಲ್ಲ. ಅವ್ರು ದಿನ ಕೊಡ್ತಾರೆ. ಮತ್ತೆ ಯತ್ನಾಳ್ ಯಾಕಪ್ಪ ಹಿಂದಕ್ಕ ಪಾಕಿಸ್ತಾನ ಹಿಂಗೆಲ್ಲ ಮಾತಾಡ್ತಾರಲ್ಲ, ಯತ್ನಾಳ್ ನನ್ ಕೂಡ ನಮಾಜ್ ಬಿದ್ದಾರ. ನನ್ ಕೂಡನೇ ರಂಜಾನ್ದಾಗ ನನ್ ಕೂಡನೇ ಇವತ್ತು ದಿವಸ ಅವರು ಪ್ರಾರ್ಥನೆ ಮಾಡ್ಯಾರ. ನನ್ ಕೂಡನೇ, ಮತ್ತೆ ಬೇರೆ ಕೂಡ ಅಲ್ಲ. ನೆನಪಾರಿದ್ರು ಅವಾಗ ಜೆಡಿಎಸ್ನಾಗಿದ್ರು. ಅವಾಗ ಮುಸಲ್ಮಾನರು ಟೋಪಿ ಇವ್ರು ಹಾಕೊಂಡಿದ್ರಲ್ಲ, ಟೋಪಿ ಟೋಪಿ ಹಾಕೊಂಡಿದ್ರಲ್ರಿ, ಟೋಪಿ ಹಾಕೊಂಡಿದ್ರು. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಮಾಡ್ಯಾರ. ಈಗ ಟಿಪ್ಪು ಸುಲ್ತಾನ್ ಬೈತಾರ. ನಾವ್ ಹಂಗಿಲ್ಲಪ್ಪ. ನಾವು 25 ವರ್ಷ ಕಳೆದ 25 ವರ್ಷ ಪ್ರತಿ ರಂಜಾನಕ್ಕೆ ನಾ ಹೋಗಿನಿ, ಪ್ರಾರ್ಥನೆ ಸಲ್ಲಿಸೀನಿ. ನಮ್ ಬೌದ್ಧರು ಕದಾಗ ನಾ ಬೌದ್ಧ ವಿಹಾರ ನಾಳೆ ಕಟ್ಕೊಟ್ಟಿನಿ ಬಿಜಾಪುರನಾಗ. ಜೈನರ ಕಾರ್ಯಕ್ರಮಕ್ಕೂ ಹೋಗ್ತೀವಿ, ಎಲ್ಲಾ ಕಾರ್ಯಕ್ರಮ ಹೋಗ್ತೀವಿ ನಾವು, ಎಲ್ಲಾ ಧರ್ಮದವ್ರದ್ದು ಇದು ಮಾಡ್ತೀವಿ. ಯತ್ನಾಳ್ ಅವ್ರ ಕೆಲಸ ಅಟ್ಟೆ. ಪಾಕಿಸ್ತಾನ ಈಗ ಅವಾಗ ನೀವು ನಮಾಜ್ ಬಿಡೋ ಟೈಮ್ನಾಗ ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋತ್ತಿಗೆ ಅವಾಗ ಅಲ್ಲಾ ಹೋಗಕ್ಕೆ ಬರ್ರಿ. ಈಗ ಸೊ ಬಿಡ್ರಿವಲ್ಲ, ಸುಮ್ಮನೆ ಇದೆಲ್ಲ ಮಾಡಿ.
ಮಾತಾಡುವಂಥದ್ದು. ನಾಲ್ಕು ಉಪಚುನಾವಣೆಗಳಲ್ಲಿ ಬಿಜೆಪಿ 4 ಉಪಚುನಾವಣೆ ಸೋತು ಸರ್. ಮತ್ತೆ ಈ ಹೊರಗಿನ ಪ್ರತಿಷ್ಠೆಯ ಅವರು ಈ 2 ಚುನಾವಣೆ ಸೋಲೋದಲ್ಲ, 28ರಾಗೂ ಸೋಲ್ತ. ಬರ್ಗಟ್ಕೊಂಡ್ಬಿಡ್ರಿ. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿ, ಇದರ ರೂಟೀನ್. ನಾವೇನು ಈಗ 1 ನಿಮಿಷ, ನಾವು ಇದನ್ನ ಕೊಡ್ಕೋತೆ ಬಂದಿದ್ದೀವಿ. ಕಳೆದ 2.5 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಕಳೆದ 2 ವರ್ಷದಿಂದ ಕೊಡ್ಕೋತ ಬಂದಿದ್ದೀವಿ. ಅದು ಪಾರ್ಟ್ ಆಫ್ ದ ಪ್ರೊಸೆಸ್ ಹೋಗಿ ಹೋಗ್ತದೆ. ನೀವೇನ್ ಮಾಡಿದ್ರಪ್ಪ ಬಿಹಾರ್ ಚುನಾವಣೆದಾಗ? ಬಿಹಾರ್ ಚುನಾವಣೆ ಕೊಟ್ಟಿಲ್ಲ. ಚುನಾವಣೆ 1 ತಿಂಗಳು ಇದ್ದಿದ್ದಿಲ್ಲ, ಕೊಟ್ಟಿಲ್ಲ. ಅವಾಗ 10,000 ರೂಪಾಯಿ ಕೇಳ. ನಮ್ಮ ವಸಂತವ್ರು ಹೇಳ್ತಾರೆ ಇಲೆಕ್ಷನ್ ಮುಗಿದ ಮ್ಯಾಗ ಸ್ಟಾಪ್. ಅದೇ ರೀತಿ ಮಹಾರಾಷ್ಟ್ರದಾಗ ಲಾಡ್ಕಿ ಬೆಹನ ನಾನೇ ಇದ್ದೆ ಅಲ್ಲಿ ಅಷ್ಟು ಮಹಾರಾಷ್ಟ್ರದಾಗ. ಓಟ್ ತಗೊಂಡ್ರು, ಮಹಿಳೆಯರು ಓಟು. ಇಲೆಕ್ಷನ್ ನಂತರ ನಾವು ಬಂದ್ ಮಾಡಿವ. ನಾವು ಇಲೆಕ್ಷನ್ ಕಿಂತ ಮೊದಲ ಮಾತು ಕೊಟ್ಟಿದ್ದೀವಿ. ಈಗ 2.5 ವರ್ಷ ಕೊಟ್ಕೊಂಡ್ ಬಂದೀವಿ. ಚುನಾವಣೆ ಸಲ ಕೊಟ್ಟಿಲ್ಲ ನಾವು. ಚುನಾವಣೆ ಪೂರ್ವ ಥ್ಯಾಂಕ್ ಯು, ಧನ್ಯವಾದಗಳು. ಕೊಡ್ಲಿಲ್ಲ. ಹಂಗೆ ಬಿಹಾರ್ದಾಗ ನೋಡ್ಕೊಂತೀವ್ರಿ. ಬಿಹಾರ್ದು ಕೊಟ್ರಿ ಅಂತ ಹೇಳ್ರಿ, ನಮ್ದಲ್ಲ. बिहार ಕೂಡ ಅಂತ ಹೇಳ್ರಿ. थैंक यू, धन्यवादಗಳು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।